ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಯುದ್ಧ ತಿಂಗಳು ಕಳೆಯುತ್ತಾ ಬಂದರೂ ಸೋಲು ಗೆಲುವಿನ ಪ್ರಶ್ನೆ ಮಾತ್ರ ಯಾವ ದೇಶದ ನಡುವೆಯೂ ಇಲ್ಲವಾಗಿದೆ. ಇರಾನನ್ನು ಗೆದ್ದೇ ಗೆಲ್ತೇವೆ, ಇರಾನ್ ತಮ್ಮ ವಶಕ್ಕೆ ಬರ್ತದೆ, ಅಲ್ಲಿನ ತೈಲ ಸಂಪೂರ್ಣ ನಮ್ಮ ಹಿಡಿತಕ್ಕೆ ಬರ್ತದೆ ಅಂತ ಭ್ರಮೆಯಲ್ಲಿದ್ದ ಅಮೆರಿಕ ಮತ್ತು ಇಸ್ರೇಲ್ಗೆ ಈಗ ಭಾರಿ ಮುಖಭಂಗವಾಗಿದೆ. ತಮಗೆ ಮನಸ್ಸಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದ ಟ್ರಂಪ್ ಮಾತ್ರ ಜಗತ್ತಿನ ಮುಂದೆ ಈಗ ಬೆತ್ತಲಾಗಿದ್ದಾರೆ. ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಟ್ರಂಪ್ ಪದೇ ಪದೇ ಮಾತನಾಡ್ತಿದ್ರೆ ಇರಾನ್ ಮಾತ್ರ ನಿರಾಕರಿಸುತ್ತಲೇ ಬಂದಿತ್ತು. ಇದರಲ್ಲಿ ಕದನ ವಿರಾಮ ಅನ್ನೋದಕ್ಕಿಂತ ಇರಾನ್ ವಶದಲ್ಲಿದ್ದ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದು ಅಮೆರಿಕದ ಉದ್ದೇಶವಾಗಿತ್ತು. ಜೊತೆಗೆ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸುವುದು ಕೂಡ ಒಂದಾಗಿತ್ತು. ಆದರೆ ಇರಾನ್ ಮಾತ್ರ ಯುದ್ಧದ ಸಂಪೂರ್ಣ ವೆಚ್ಚವನ್ನು ಭರಿಸಬೇಕು ಮತ್ತು ಎಂದಿಗೂ ಯುದ್ಧ ಮಾಡುವುದಿಲ್ಲ ಅಂತ ಅಮೆರಿಕ ಹೇಳಿದರೆ ಮಾತ್ರ ನಾವು ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸ್ತೇವೆ ಹಾಗೂ ಯುದ್ಧವನ್ನು ಕೂಡ ನಿಲ್ಲಿಸ್ತೇವೆ ಅಂತ ಇರಾನ್ ಹೇಳ್ತಲೇ ಬರ್ತಿತ್ತು. ಇದೇ ಶುಕ್ರವಾರ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕಕ್ಕೆ 10 ಕಠಿಣ ಹಕ್ಕೊತ್ತಾಯಗಳನ್ನು ನೀಡಿದೆ. ನಾವು ಯುದ್ಧದಿಂದ ಹಿಂದೆ ಸರಿಬೇಕು ಎಂದರೆ ನೀವು ಈ 10 ಹಕ್ಕೊತ್ತಾಯಗಳನ್ನು ಒಪ್ಪಲೇಬೇಕು ಅಂತ ತಾಕೀತು ಮಾಡಿದೆ. ಈ 10 ಹಕ್ಕೊತ್ತಾಯಗಳಲ್ಲಿ ಯುದ್ಧ ನಿಲ್ಲಿಸುವ ಕುರಿತು ಇರಾನ್ ಮಾತನಾಡಿದೆ. ಆದರೆ ಅಮೆರಿಕ ಮಾತ್ರ ಇದನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಂಡು ಕದನ ವಿರಾಮವನ್ನು ಘೋಷಿಸಿದೆ. ಇನ್ನು ಈ ತಾತ್ಕಾಲಿಕ ಕದನ ವಿರಾಮಕ್ಕೆ ಸಂಬಂಧಿಸಿದ 10 ಅಂಶಗಳನ್ನು ಒಳಗೊಂಡ ಪ್ರಸ್ತಾಪವನ್ನು ಇರಾನ್ ಸಲ್ಲಿಸಿದ್ದನ್ನು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿಸ್ತೃತವಾಗಿ ಇರಾನ್ ಮಂಡಿಸಲಿದೆ. ಇನ್ನು ಈ ಸಭೆಯಲ್ಲಿ ಅಮೆರಿಕ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತದೆಯೋ ಎಂಬುದು ಕೂಡ ಕುತೂಹಲವಾಗಿದೆ. ವೀಕ್ಷಕರೇ, ಇರಾನ್ ತನ್ನ 10 ಹಕ್ಕೊತ್ತಾಯಗಳನ್ನು ಮುಂದಿಟ್ಟ ಮೇಲೆ ಅಮೆರಿಕ ಸದ್ಯದ ಮಟ್ಟಿಗೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮಕ್ಕೆ ಬಂದಿದೆ. ಯುದ್ಧ ಆರಂಭವಾದ ಮೇಲೆ ಮೊದಲ ಬಾರಿಗೆ ಇರಾನ್ ಈ ಕದನ ವಿರಾಮವನ್ನು ಒಪ್ಪಿಕೊಂಡಿದೆ. ಈ ಕುರಿತು ಇರಾನ್ನ ರಾಷ್ಟ್ರೀಯ ಭದ್ರತಾ ಪರಿಷತ್ ಟೆಹರಾನ್ನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದೆ. ಟ್ರಂಪ್ ಇದಕ್ಕೂ ಮೊದಲು ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುತ್ತಿದ್ದರೆ ಇರಾನ್ ನಾಗರಿಕತೆಯನ್ನೇ ನಾಶಗೊಳಿಸುವುದಾಗಿ ಬೆದರಿಕೆಯನ್ನು ಹಾಕ್ತಿದ್ರು. ಇರಾನ್ ಟ್ರಂಪ್ ಹೇಳುವ ಯಾವ ಮಾತಿಗೂ ಕಿವಿ ಕೊಡದೆ ಧೈರ್ಯವಾಗಿ ಪ್ರತಿದಾಳಿಯನ್ನು ನಡೆಸ್ತಾ ಇತ್ತು. ಈಗ 2 ವಾರಗಳ ಕದನ ವಿರಾಮಕ್ಕೆ ಅಮೆರಿಕ ಮತ್ತು ಇರಾನ್ ಒಪ್ಕೊಂಡಿದ್ದರೂ ಅಮೆರಿಕದ ಕುತಂತ್ರ ನೀತಿಯಿಂದ ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ ನಡೆಸಿದೆ. ಕದನ ವಿರಾಮ ಘೋಷಿಸಿದ ಕೆಲವೇ ಗಂಟೆಗಳ ಒಳಗೆ ಇರಾನ್ನ ಲಾವನ್ ದ್ವೀಪದಲ್ಲಿರುವ ತೈಲ ಸಂಸ್ಕರಣಾಗಾರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇನ್ನೊಂದು ಕಡೆ UAE ಹೇಳಿಕೆಯೊಂದನ್ನು ನೀಡಿ ತನ್ನೆಡೆಗೆ ಧಾವಿಸಿ ಬರುತ್ತಿದ್ದ ಕ್ಷಿಪಣಿಗಳ ಸಮೂಹವನ್ನು ತನ್ನ ವಾಯುರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿರುವುದಾಗಿ ತಿಳಿಸಿದೆ. ಇರಾನ್ನ ಲಾವನ್ನಲ್ಲಿರುವ ತೈಲ ಸಂಸ್ಕರಣಾಗಾರದ ಮೇಲೆ ಬುಧವಾರ 10 ಗಂಟೆ ವೇಳೆಗೆ ಕ್ಷಿಪಣಿ ದಾಳಿ ನಡೆದಿದ್ದು ಸಾವು ನೋವು ಸಂಭವಿಸಿಲ್ಲ. ಆದರೆ ಸಂಸ್ಕರಣಾಗಾರ ಮಾತ್ರ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಅನುಭವಿಸಿದೆ. ಇದರ ಜೊತೆಗೆ ಇರಾನ್ನ ಸಿರಿ ದ್ವೀಪದಲ್ಲೂ ಬುಧವಾರ ಸ್ಫೋಟಗಳು ನಡೆದಿರುವ ಬಗ್ಗೆ ವರದಿಗಳಾಗಿವೆ. ಅಮೆರಿಕ ಹಾಗೂ ಇರಾನ್ ನಡುವೆ ಏರ್ಪಟ್ಟ 2 ವಾರಗಳ ಕದನ ವಿರಾಮ ಒಪ್ಪಂದದನ್ವಯ ಅಮೆರಿಕವು ಇರಾನ್ ಮೇಲೆ 2 ವಾರಗಳವರೆಗೆ ದಾಳಿಗಳನ್ನು ನಡೆಸದಿರಲು ಒಪ್ಪಿಕೊಂಡಿದೆ. ಕದನ ವಿರಾಮದ ಮಾತಿನಂತೆ ಟ್ರಂಪ್ ನಡೆದುಕೊಂಡ್ರೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ಹೇಳಿತ್ತು. ಆದರೆ ಟ್ರಂಪ್ ಈಗ ಮಾತಿಗೆ ತಪ್ಪಿದ್ದಾರೆಂದು ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಕೇವಲ 10 ನಿಮಿಷದ ಅವಧಿಯಲ್ಲಿ 100 ಕ್ಷಿಪಣಿಗಳ ದಾಳಿ ನಡೆಸಿದ ಹಿನ್ನೆಲೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗಿದೆ. ನಾನು ಮೇಲೆ ಹೇಳಿದಾಗೆ ಕದನ ವಿರಾಮ ಘೋಷಣೆಯಾದ ಮೇಲೆಯೂ ಅಮೆರಿಕ ಮತ್ತು ಇಸ್ರೇಲ್ ಹೆಜ್ಬುಲ್ಲಾವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಕನಿಷ್ಠ 89 ಮಂದಿ ಮೃತಪಟ್ಟಿದ್ದು 722 ಮಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ನ ಈ ಕ್ರಮದಿಂದ ಇರಾನ್ನಲ್ಲಿ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗಿದೆ. ಇನ್ನು ಕದನ ವಿರಾಮದ ನಂತರ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಿದರೆ ಜಾಗತಿಕ ಇಂಧನ ಸರಬರಾಜು ಯಥಾಸ್ಥಿತಿಗೆ ಬರುವ ನಿರೀಕ್ಷೆ ಇತ್ತು. ಆದಾಗ್ಯೂ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಾಗುವ ಬಗ್ಗೆ ಆತಂಕ ಹುಟ್ಟಾಕಿದೆ. ವೀಕ್ಷಕರೇ, ಈ ರೀತಿಯ ತಾತ್ಕಾಲಿಕ ಒಪ್ಪಿಗೆಗಳು ಎಷ್ಟು ದಿನ ಮುಂದುವರಿಯಬಹುದು? ಇನ್ನು ಶಾಶ್ವತವಾಗಿ ಯುದ್ಧ ನಿಲ್ಲದೆ ಹೋದರೆ ಜಗತ್ತು ಯಥಾಸ್ಥಿತಿಗೆ ತಲುಪಲು ಸಾಧ್ಯವಿಲ್ಲ. ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.